ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಿದು ಭಾಗ್ಯ ತಗೊಂಡ ಆ ನಿರ್ಧಾರ ಏನಾಗದ. ಈ ಕಡೆ ತಾಂಡವ್ಗೆ ಖುಷಿ ಆಗುವಂಥ ನಿರ್ಧಾರ ತಗೊಂಡೇ ಬಿಟ್ಲ ಭಾಗ್ಯ. ಏನಾಗ್ತದೆ ಇಲ್ಲಿ ತ್ಯಾಗಮಯ್ಯ ಆಗಿಬಿಡ್ತಿದ್ದಾಳೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ. ಈ ಕಡೆ ತಾಂಡು ಬಂದದ್ದೆ, ಈ ಕಡೆ ಭಾಗ್ಯಗೆ ದಯವಿಟ್ಟು ನನಗೆ ಡಿವೋರ್ಸ್ ಕೊಟ್ಬಿಡು. ನನಗೇನೇನು ಹೇಳಿದ್ನು ಎಲ್ಲ ಕೂಡ ನಿಜ, ನಾನು ಯಾವ್ದನ್ನು ಕೂಡ ಸುಳ್ಳು ಹೇಳ್ತಿಲ್ಲ, ನಾನು ನಿಜಾನೇ ಹೇಳ್ತಿದ್ದೀನಿ ಭಾಗ್ಯ, ದಯವಿಟ್ಟು ಡಿವೋರ್ಸ್ ಕೊಟ್ಬಿಡು. ನೀನು ಒಬ್ಳು ಡಿವೋರ್ಸ್ ಕೊಡೋದ್ರಿಂದ ಎಲ್ಲ ಕೂಡ ಖುಷಿಯಾಗಿರ್ತೀವಿ, ಎಲ್ಲ ಕೂಡ ಚೆನ್ನಾಗಿರುತ್ತೆ. ನನ್ನ ಅಪ್ಪ ಅಮ್ಮ ನನ್ನ ಮಕ್ಕಳನ್ನ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೋತೀನಿ, 24 ಗಂಟೆ ಅವೈಲೇಬಲ್ ಇರ್ತೀನಿ. ಒಮ್ಮೆ ಅವ್ರು ಕೇಳಿದ ತಕ್ಷಣ ಅವರು ಹಾಸ್ಪಿಟಲಲ್ಲಿ ಏನಾದರೂ ಇದ್ದರೆ ಆಗಲೂ ಜೊತೆಲಿರ್ತೀನಿ. ಅವ್ರಿಗೆ ದುಡ್ಡಿನ ಸಮಸ್ಯೆನೇ ಆಗಬಾರ್ದು, ಕೈ ತುಂಬ ದುಡ್ದು ಅವ್ರ ಕೈ ಕೊಡ್ತೀನಿ, ನನ್ನ ಮಕ್ಕಳನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ. ಆದರೆ ಅದಕ್ಕೆಲ್ಲ ಕಾರಣ ಆಗದೆ ಇರೋದಕ್ಕೆ ನೀನೇ ಹೊರಟೋಗ್ಬಿಟ್ರೆ ಎಲ್ಲ ಕೂಡ ಸರಿ ಹೋಗ್ಬಿಡತ್ತಲ್ವ. ದಯವಿಟ್ಟು ಅರ್ಥ ಮಾಡ್ಕೊ. ನಾವಿಬ್ಬರು ಹೇಗಿದ್ವಿ, 4 ಗೋಡೆ ಒಳಗೆ ನಾವಿಬ್ಬರು ಚೆನ್ನಾಗಿದ್ವ. ಕಸದ್ರ ಶಿನೆ ತುಂಬಿಕೊಂಡಿದೆ ಅಂತಿದ್ರೆ ಏನು ಮಾತಾಡ್ತಿದ್ಯಾ ತಾಂಡವ್ ನೀನು ಅಂತ ಕೇಳ್ತಿದ್ದಾರೆ ಕುಸುಮ ಅವರು. ವೈಯಕ್ತಿಕ ವಿಷಯಗಳನ್ನೆಲ್ಲ ಈ ರೀತಿ ಮಾತಾಡೋದಾ ಅಂದಾಗ, ಹೌದಮ್ಮ, ಇದಕ್ಕೆ ಮಾತಾಡದೆ ನಮ್ಮ ಜೀವನ ಈ ರೀತಿ ಆಗೋಗಿರೋದು. ಅವತ್ತು ಕೂಡ ಹೆದರ್ಕೊಂಡು ನಿನ್ನ ಮಾತನ್ನು ನಾನು ಕೇಳಿ ಮದುವೆ ಆಗಿಬಿಟ್ಟೆ. ಆದರೆ ಇವತ್ತು ಹಾಗೆ ಮಾಡಿಬಿಟ್ರೆ ಖಂಡಿತ ಇರೋಷ್ಟು ಜೀವನನ ಕೂಡ ನಾನು ಕಣ್ಣೀರಲ್ಲೇ ಕೈ ತೊಳಿಬೇಕಾಗತ್ತೆ. ನಾನು ಖುಷಿಯಾಗಿರೋಕ್ಕೆ ಸಾಧ್ಯವೇ ಇಲ್ಲ. ನೋಡು ಭಾಗ್ಯ, ನನಗೆ ಮನೆಗೆ ಬರೋಕ್ಕೆ ಈಗಲೂ ಕೂಡ ಇಷ್ಟ ಇದೆ, ಆದರೆ ನಿನ್ನ ಜೊತೆ ಅದೇ ಮಂಚದಲ್ಲಿ ಮಲ್ಕೊಳ್ಳೋಕೆ ನನ್ನಿಂದ ಇಷ್ಟ ಇಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೋ ಭಾಗ್ಯ. ನಿನಗೆ ಗೊತ್ತಿದೆ ಅಲ್ವಾ ನಾವಿಬ್ಬರು ಹೇಗಿದ್ವಿ ಅಂತ. ನಾನು ನಿನ್ನ ಪ್ರೀತಿ ಮಾಡ್ತಿದ್ನ ಅಂತ. ನಿಜ ಹೇಳ, ಮಕ್ಕಳು ಯಾಕೆ ಮಾಡ್ಕೋತಾರೆ? ಅದಾದಮೇಲೆ ಆದರೂ ಚೆನ್ನಾಗಿರಬೇಕು ಅಂತಲ್ವ. ಆದರೆ ಮಕ್ಕಳಾಯ್ತೇ ಹೊರತು ನನಗೆ ನಿನ್ನ ಬಗ್ಗೆ ಪ್ರೀತಿನೇ ಹುಟ್ಟಲಿಲ್ಲ. ಮದುವೆ ಆದಾಗಿಂದ ಹಿಡಿದು ಇಲ್ಲಿ ತನಕ ಒಮ್ಮೆ ಕೂಡ ನಾನು ನಿನ್ನ ಪ್ರೀತಿ ಮಾಡಲಿಲ್ಲ. ಅದು ನಿನಗೂ ಕೂಡ ಗೊತ್ತು. ಇಬ್ಬರು ಕೂಡ ಮನೆಯವ್ರಿಗೋಸ್ಕರ ಮುಚ್ಚಿಟ್ವಿ, ಯಾರಿಗೂ ಗೊತ್ತಾಗಬಾರ್ದು ಅಂತ. ನಾನು ನನ್ನಮ್ಮ ಮದುವೆ ಆಗಬೇಕಿದ್ರೆ ಹುಡುಗಿ ಇಷ್ಟನಾ ಅಂತ ಕೇಳ್ತಾರೆ ಅಂದ್ಕೊಂಡೆ, ಆಗಲೂ ಕೂಡ ಕೇಳಲಿಲ್ಲ. ಆ ನಂತರ ಸಂಸಾರ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ ಅಂದ್ಕೊಂಡೆ, ಆಗಲೂ ಕೂಡ ಕೇಳಲಿಲ್ಲ. ನಾನು ಕೂಡ ಹೇಳ್ಬೋದಿತ್ತು, ಆದರೆ ನಾನು ಕೂಡ ಹೇಳೋಕೆ ಹೋಗಲಿಲ್ಲ. ಯಾಕಂದರೆ ಅಪ್ಪ ಅಮ್ಮಂಗೆ ನೋವು ಮಾಡೋದು ನನ್ನ ಇಂಟೆನ್ಷನ್ ಆಗಿರಲಿಲ್ಲ. ಅವ್ರಿಗೆ ನೋವು ಮಾಡಿ ಕೆಟ್ಟ ಮಗ ಅನ್ಸ್ಕೊಳ್ಳೋಕೆ ನಾನು ರೆಡಿ ಇರಲಿಲ್ಲ. ನನಗೆ ಒಳ್ಳೆ ಮಗ ಅಂತ ಅನ್ಸ್ಕೋಬೇಕಿತ್ತು. ಆ ಭ್ರಮೇಲೆ ಮದುವೆ ಆದ. ಆದರೆ ಆ ನಂತರ ನನಗೆ ಕಷ್ಟ ಅರಿವಾಯಿತು. ನನಗೆ ತುಂಬಾ ಕಷ್ಟ ಆಗೋಯ್ತು ನಿನ್ನ ಜೊತೆ ಬದುಕೋದು. ನನ್ನಿಂದ ಖಂಡಿತ ಸಾಧ್ಯವಿಲ್ಲ ಭಾಗ್ಯ ನಿನ್ನ ಜೊತೆ ಬದುಕೋದಕ್ಕೆ. ದಯವಿಟ್ಟು ಅರ್ಥ ಮಾಡ್ಕೋ ಭಾಗ್ಯ. ನೀನು ಕೈ ಮುಗ್ದು ಕೇಳ್ಕೊತಿದ್ದೀನಿ. ನಾನು ಎಂದೂ ಕೂಡ ಕೈ ಮುಗ್ದು ಕೇಳ್ಕೊಂಡವನಲ್ಲ, ಯಾರ ಮುಂದೆನೂ ಕೈ ಮುಗ್ದವನಲ್ಲ. ಆದರೆ ನಿನ್ನ ಮುಂದೆ ಕೈ ಮುಗ್ದು ಕೇಳ್ಕೊತಿದ್ದೇನೆ ಭಾಗ್ಯ. ನನ್ನ ಅಪ್ಪ ಅಮ್ಮ ನನ್ನ ಮಕ್ಕಳು ಎಲ್ಲರೂ ಕೂಡ ಬಿಟ್ಟು ಹೊರಟೋಗ್ಬಿಡು ಭಾಗ್ಯ. ದಯವಿಟ್ಟು ದೂರ ಹೋಗ್ಬಿಡು, ನನ್ನಿಂದ ದೂರ ಹೋಗ್ಬಿಡು. ಜಸ್ಟ್ ಆಲ್ರೆಡಿ ಡಿವೋರ್ಸ್ ಪ್ರೋಸೆಸ್ ಶುರುವಾಗಿದೆ, ದಯವಿಟ್ಟು ಒಪ್ಕೊಂಬಿಡು ಭಾಗ್ಯ. ಆಮೇಲೆ ಎಲ್ಲ ಕೂಡ ಚೆನ್ನಾಗಿರುತ್ತೆ. ನೀನೇನು ಯೋಚನೆ ಮಾಡಬೇಡ, ನಿನ್ಗೆ ಎಷ್ಟೇ ದುಡ್ಡು ಬೇಕು ಅಂದರೂ ಕೇಳು, ನಿನ್ಗೇನಾದರೂ ಕಷ್ಟ ಇದ್ದರೆ ಕೇಳು, ನಾನು ಸಹಾಯ ಮಾಡ್ತೀನಿ ಅಂತಿದ್ದಾರೆ. ಆದರೆ ಇಲ್ಲಿ ಅಮ್ಮ, ಏನಾಗಿದೆ ತಾಂಡವ್, ನಿನಗೆ ತಲೆ ಕೆಟ್ಟು ಹೋಗಿದೆಯಾ? ಬುದ್ಧಿ ಇಲ್ಲದೆ ಇರೋನ ಹಾಗೆ ಮಾತಾಡಬೇಡ. ಏನು ಮಾತಾಡ್ತಿದ್ಯಾ ನೀನು ಮಾತಾಡ್ತಿರೋ ಮಾತು ಸರಿ ಇದೆಯಾ? ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದಕ್ಕೆ ನಾವು ಬಿಡಲ್ಲ ಅಂತ ಹೇಳ್ತಾರೆ. ಏನಮ್ಮ ಹೇಳ್ತಿದ್ಯಾ? ಇಷ್ಟು ದಿನ ಇಷ್ಟು ವರ್ಷಗಳ ಕಾಲ ನಿನ್ನ ಮಾತನ್ನ ಕೇಳ್ಕೊಂಡು ಬಂದಿದ್ದೆ ಸಾಕಾಯಿತು. ಅದರಿಂದಾಗಿ ನಾನು ಒಂದಿನ ಕೂಡ ಖುಷಿಯಾಗಿರಲಿಲ್ಲ. ಆವತ್ತೇ ಮಾತಾಡಬೇಕಿತ್ತು, ಆದರೆ ನಂಗೆ ಧೈರ್ಯ ಸಾಕಾಗಲಿಲ್ಲ. ಇವತ್ತು ನನ್ನ ಮಗಳ 16 ವರ್ಷ, ನನ್ನ ತಲೆ ಎತ್ತರಕ್ಕೆ ಬೆಳ್ತಿದ್ದಾಳೆ, ಅವಳೇ ಮಾತಾಡ್ತಾಳೆ. ಇಷ್ಟು ಏಜ್ ಆಗಿ ನಾನು ಅವಳ ರೀತಿ ಮಾತಾಡಲಿಲ್ಲ ಅಂದರೆ ಏನು ಬೆಲೆ ಬಂತು ನನಗೆ ಅಂತ ಹೇಳ್ತಿದ್ದಾನೆ ತಾಂಡವ್. ಆದರೆ ಇಲ್ಲಿ ಯೋಚನೆ ಮಾಡಬೇಡ ಮಗಳ, ನಾವಿದ್ದೀವಿ, ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದಕ್ಕೆ ನಾನು ಮತ್ತು ನಿಮ್ಮ ಮಾವ ಬಿಡೋದಿಲ್ಲ ಅಂತ ಕುಸುಮವ್ರು ಹೇಳ್ತಿದ್ದಾರೆ. ಈ ಕಡೆ ಅಪ್ಪ ಕೂಡ ಯಾವುದೇ ಕಾರಣಕ್ಕೂ ನೀನು ನಿರ್ಧಾರ ತೊಗೊಳೋಕೆ ನಾನು ಬಿಡಲ್ಲ ಅಂದಾಗ, ಯಾರು ಕೇಳ್ತಾರೆ ನಿಮ್ಮ ನಿರ್ಧಾರನ? ನನ್ನ ನಿರ್ಧಾರನ ಇನ್ನು ಮುಂದೆ ನಾನೇ ತೊಗೊಳ್ಳೋದು ಅಂತ ತಾಂಡವ್ ಹೇಳ್ತಿದ್ದಾನೆ. ಪ್ರಥಮವಾಗಿ ಅಪ್ಪ ಅಮ್ಮನ ವಿರುದ್ಧ ನಿಂತು ಅಪ್ಪ ಅಮ್ಮಗೆ ಎಷ್ಟೇ ಹೇಳಿದ್ರು ಕೂಡ ಅವ್ರ ಮಾತಿಗೆ ಕಿಂಚಿತ್ತೂ ಕೂಡ ಬೆಲೆ ಕೊಡದೆ ತಾಂಡವ್ ತನಗೇನು ಬೇಕು ಅದನ್ನೇ ಮಾತಾಡ್ತಿದ್ದಾರೆ. ಎಲ್ಲ ಮಾತುಗಳು ಆಗ್ತಿದ್ರೆ ಈ ಕಡೆ ಭಾಗ್ಯ ಅಂತೂ ಏನು ಮಾಡಬೇಕು ಅಂತ ತೋಚ್ತಿಲ್ಲ. ಅವಳಿಗೆ ಕಣ್ಣೀರು ಬರ್ತದೆ. ಅಂದು ಮಗ ಬಂದು, ಅಪ್ಪ ನೀವು ಅಮ್ಮಂಗೆ ಡಿವೋರ್ಸ್ ಕೊಡ್ತೀರಾ, ನೀವಿಬ್ಬರು ಡಿವೋರ್ಸ್ ಆಗ್ತೀರಾ, ಹಾಗಾದರೆ ನಾವಿಬ್ಬರು ದೂರ ಆಗಿಬಿಡ್ತೀವ, ನಮ್ಮ ಮಕ್ಕಳನ್ನ ದೂರ ಮಾಡಿಬಿಡ್ತೀರಾ, ನನ್ನ ಅಪ್ಪ ಅಮ್ಮ ಇಬ್ಬರು ಕೂಡ ನನ್ನ ಜೊತೆ ಇರಲ್ವ ಅಂತ ಕಣ್ಣೀರು ಹಾಕಿ ಹತ್ತಿದ್ದು ಎಲ್ಲವನ್ನ ಕೂಡ ನೆನಪು ಮಾಡ್ಕೊತಿದ್ದಾಳೆ. ಇದನ್ನೆಲ್ಲ ಆಗ್ತಾ ಇದ್ರೆ ಮನೇಲಿ ಸುನಂದ ಹಾಗೆ ಭಾಗ್ಯ ತಂದೆ ಇಬ್ಬರು ಕೂಡ ಮಾತಾಡ್ಕೊತಿದ್ದಾರೆ. ಎಷ್ಟು ದಿನ ಅಂತಿಲ್ಲಿರೋದು, ಅವ್ರು ಹೇಳಿದ್ರು ಅಂತ ಇಲ್ಲಿರಬಾರ್ದು, ಏನು ಅಂದ್ಕೊಳ್ಳಲ್ಲ ಅಂದಾಗ ಖಂಡಿತ ಬೇಕಿಯಮ್ಮ ಈ ವಿಷಯದಲ್ಲಿ ಏನೂ ಅಂದ್ಕೊಳ್ಳಲ್ಲ. ಆದರೆ ಈ ತುಂಬ ದಿನ ಈ ಮನೇಲಿ ಇರಬಾರ್ದು ನಾವು. ಆದರೆ ಅಳಿಮಯ್ಯ ಮನೆಗೆ ಬರಬೇಕು ಅಂದಾಗ ಹಾಗಂತ ಇಲ್ಲೇ ಇರೋಕ್ಕಾಗತ್ತಾ? ಇಲ್ಲಿಂದ ಹೋಗಿ ಕೂಡ ಅದನ್ನು ಮಾಡ್ಬೋದಲ್ವ ಅಂತಿದ್ದಾರೆ ಭಾಗ್ಯ ತಂದೆ. ಆದರೆ ನಾನು ಬೇಕ್ತಿ ಅಮ್ಮಗೆ ತುಂಬ ಬಾರಿ ಹೇಳಿದ್ದೇನೆ, ಏನಾದರೂ ಮಾಡಿ ಕರ್ಕೊಂಡು ಬನ್ನಿ ಅಂತ. ಆದರೆ ಅವ್ರಿಗೆ ಅಹಂಕಾರನೇ ದೊಡ್ಡದಾಗೋಯ್ತು. ಅಪ್ಪ
ಅಮ್ಮ ಮತ್ತು ಮಗನ ಅಹಂಕಾರದಲ್ಲಿ ನನ್ನ ಮಗಳ ಜೀವನ ಬರ್ಬಾದಾಗ್ತದೆ, ಹಾಳಾಗ್ತದೆ. ನನ್ನ ಮಗಳಿಗೂ ಕೂಡ ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ. ಅತ್ತೆ ಹೇಳಿದ್ದಾರೆ ಅತ್ತೆ ವಿರುದ್ಧವಾಗಿ ನಡೆಯಲ್ಲ ಅಂತ. ಅತ್ತೆ ಎಷ್ಟು ದಿನ ಇರ್ತಾರೆ? ಯಾವತ್ತಿದ್ರು ಗಂಡ ಇರಬೇಕು. ಅತ್ತೆ ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ ಅಂತ ಹೇಳ್ತಿದ್ದಾಗೆ ಆ ರೀತಿಯೂ ಎಲ್ಲ ಮಾತಾಡಬೇಡ ಅಂತ ಹೇಳ್ತಾರೆ. ನಾನೇನು ಮಾತಾಡ್ತಿದ್ದೀನಿ, ನಿಜನೇ ಹೇಳ್ತಿದ್ದೀನಿ. ಬೇಕ್ತಿ ಅಮ್ಮ ಅವತ್ತೇ ಹೋಗಿ ಬುದ್ಧಿ ಕಲಿಸಿ ಕರ್ಕೊಂಡು ಬಂದಿದ್ರೆ ಇಷ್ಟೆಲ್ಲ ನಡೀತಿತ್ತ, ಅದಕ್ಕೆ ಹೇಳಿದ್ದು ನಾನು ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಜಾನೇ ತಾನೇ, ಯಾವತ್ತಿದ್ರೂ ಗಂಡನೇ ಆಗೋದು, ಅತ್ತೆ ಮಾವ ಅಲ್ಲ, ಅವ್ರಿಗೆ ವಯಸ್ಸಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಸುನಂದ್ ಅವರು. ನಾನೇ ಹೋಗಿ ಅಳಿಮೆ ಜೊತೆ ಮಾತಾಡ್ತೀನಿ ಅಂದಾಗ ಏನು ಮಾತಾಡ್ತಿದ್ರೆ ನೀವು? ಇಷ್ಟು ದಿನವೇ ಬೆಲೆ ಕೊಡಲಿಲ್ಲ, ಇನ್ನು ಮುಂದೆ ಬೆಲೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ರ? ಯಾವತ್ತು ಅವ್ರು ನಮಗೆ ಬೆಲೆ ಕೊಟ್ಟಿದ್ದಾರೆ? ಅಮ್ಮಂಗೆ ಇವತ್ತು ಬೆಲೆ ಕೊಡ್ತಾ ಇಲ್ಲ, ಅವ್ರಿಗೆ ಬೆಲೆ ಇಲ್ಲ ಅಂದಮೇಲೆ ನಮಗಲ್ಲಿ ಬೆಲೆ ಇದೆ ಅಂತ ಅಂದ್ಕೊಂಡಿದ್ರ? ನಿಮ್ಗೇನು ತಲೆ ಕೆಟ್ಟು ಈ ರೀತಿ ಮಾತಾಡ್ತಿದ್ರ ಅಂತ ಕೇಳ್ತಿದ್ದಾರೆ. ಇದೆಲ್ಲ ಆ ಕಡೆ ನಡೀತಿದ್ರೆ ಆ ಕಡೆ ಪೂಜಾ ಅಂತೂ ಸುಂದ್ರಿ ಮನೇಲಿ ಕೂತ್ಕೊಂಡು ಹೀಗಿದೆಲ್ಲ ಸಾಧ್ಯ? ಹಾಗಿದ್ರೆ ತರುಣ್ ಯಾರು? ಶ್ರೇಷ್ಠ ಬೇರೂರ್ ಜೊತೆ ಮದುವೆ ಆಗ್ತಿದ್ದಾಳ, ಮದುವೆ ಆಗಿದ್ದಾಳ, ಏನದು? ಹಾಗಿದ್ರೆ ಬಾಬಾ ಇಲ್ಲಿ ನಾನು ನೋಡೋದು ಸುಳ್ಳ? ಏನು ಮಾಡೋದು ಏನೂ ಕೂಡ ಗೊತ್ತಾಗ್ತಿಲ್ವಲ್ಲ. ಇಬ್ಬರು ಕೂಡ ಒಂದೇ ಕಡೆ ಕೆಲಸ ಮಾಡ್ತಿದ್ದಾರೆ, ದೊಡ್ಡ ಆಫೀಸರ್ ಆಗಿದ್ದಾರೆ, ಅದೇ ಕಂಪ್ನಿ. ಏನೂ ಕೂಡ ಅರ್ಥ ಆಗ್ತಿಲ್ವೇ? ಯಾರದು ಅನ್ನೋದು ನಾನು ತಿಳ್ಕೊಳ್ಳೇಬೇಕು. ತಿಳ್ಕೊಳ್ಳೋ ತನಕ ಇಲ್ಲಿಂದ ಹೋಗೋದೇ ಇಲ್ಲ. ಏನೋ ಇದೆ ಅಂತ ಹೇಳಿ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ಅಲ್ಲೇ ಕಾಯ್ತಾ ಕೂತ್ಕೊಂಡಿದ್ದಾಳೆ. ಇನ್ನೂ ಕೂಡ ಶ್ರೇಷ್ಠ ಬಂದಿಲ್ಲ. ನಂತರ ಈ ಕಡೆ ತಾಂಡವ್ ಕೈ ಮುಗಿದು ಕೇಳ್ಕೊತಿದ್ದಾಗ ಈ ಕಡೆ ಬೇಕು ನನ್ನ ಅಪ್ಪ ಅಮ್ಮನ ಮಕ್ಕಳನ್ನ ಬಿಟ್ಬಿಟ್ಟು ಹೊಟ್ಟೋಗ್ಬಿಡುವ ಅಂತಿದ್ದಾಗ ಈ ಕಡೆ ಭಾಗ್ಯ ಕುಸ್ತೋಗಿ ಬಿದ್ದೋಗ್ತಿದ್ದಾಳೆ. ತಕ್ಷಣ ಈ ಕಡೆ ಅತ್ತೆ ಮಾವ ಇಬ್ಬರು ಕೂಡ ಎದಿಲ್ಲ ಮಾವಾಗ, ಆ ರೀತಿ ಏನೂ ಆಗಲ್ಲ, ನಾವು ಇದ್ದೀವಿ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ ಮಾತ್ರ ನೋಡು ಭಾಗ್ಯ, ನಾನು ಏನು ಹೇಳಿದ್ನು ಅದೇ ರೀತಿ ಆಗುತ್ತೆ, ನಿಜವಾಗೇ ಹೇಳ್ತಿದ್ದೀನಿ, ದಯವಿಟ್ಟು ಬಿಟ್ಟು ಹೊಟ್ಟೋಗು, ನಿನ್ನ ಕೈ ಮುಗ್ದು ಕೇಳ್ಕೊತೀನಿ ಅಂತ ಕೇಳ್ಕೊತಿದ್ದಾರೆ. ಇದನ್ನೆಲ್ಲ ಕೇಳಿದೆ, ಖಂಡಿತ ನಾವು ಎಲ್ಲರೂ ಕೂಡ ಖುಷಿಯಾಗಿರ್ತೀವಿ. ನೀನೊಬ್ಳು ದೂರ ಆದರೆ ನಾನು ನನ್ನ ಮನೆಗೆ ಹೋಗ್ಬೋದು, ನನ್ನ ಅಪ್ಪ ಅಮ್ಮ ಮಕ್ಕಳ ಜೊತೆ ಇರ್ಬೋದು, ಎಲ್ಲ ಕೂಡ ಚೆನ್ನಾಗಿರ್ತೀವಿ ಅಂತ ಕೇಳ್ತಿದ್ದಾರೆ. ಹೌದಾ, ಸರಿ ಆಯಿತು. ನಾನೊಬ್ಳು ದೂರ ಹೋಗೋದ್ರಿಂದ, ನಾನು ನಿಮಗೆ ಡಿವೋರ್ಸ್ ಕೊಡೋದ್ರಿಂದ ಎಲ್ಲರೂ ಖುಷಿಯಾಗಿರ್ತಾರೆ, ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂದರೆ ಖಂಡಿತ ನಾನು ನಿಮಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಥ್ಯಾಂಕ್ ಯು ಭಾಗ್ಯ, ಥ್ಯಾಂಕ್ ಯು ಸೋ ಮಚ್. ಫೈನಲಿ ನೀನು ಅರ್ಥ ಮಾಡ್ಕೊಂಡೆ ಅಲ್ವಾ? ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಹೇಗೆ ಹೇಳಬೇಕು, ಎಷ್ಟು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ನಿಜ ನಂಬಕ್ಕೂ ಕೂಡ ಆಗ್ತಿಲ್ಲ, ಖಂಡಿತ ನೀನು ನಂಗೆ ಡಿವೋರ್ಸ್ ಕೊಡ್ತಿದ್ಯಾ ಅಂತ ಹೇಳ್ತಿದ್ದಾರೆ. ಈ ಕಡೆ ಭಾಗ್ಯ ಕಣ್ಣೀರು ಹಾಕ್ತಿದ್ದಾಳೆ, ಈ ಕಡೆ ಅತ್ತೆ ಮಾವ ಇಬ್ಬರು ಕೂಡ ಶಾಕ್ ಆಗಿದ್ದಾರೆ. ಏನು ಮಾತಾಡಿದೆ ಭಾಗ್ಯ, ನೀನು ಡಿವೋರ್ಸ್ ಕೊಡ್ತೀಯ? ಯಾವುದೇ ಕಾರಣಕ್ಕೂ ನೀನು ಕೊಡಬೇಡ. ಅವನು ಹೇಳ್ದ ಅಂತ ಅವ್ನು ತಲೆ ಕೆಟ್ಟಿದೆ, ಅದಕ್ಕೋಸ್ಕರ ಆ ರೀತಿ ಮಾತಾಡ್ತಿದ್ದಾನೆ ಅಂದರೆ ನೀನು ಕೂಡ ಯಾಕೆ ಅವನಿಗೆ ಸರಿಯಾಗಿ ರೀತಿ ಮಾತಾಡ್ತಿದ್ಯಲ್ಲ, ಆ ರೀತಿ ಆಗೋದಕ್ಕೆ ನಾವು ಬಿಡೋದಿಲ್ಲ. ಸುಂದರ ಸಂಸಾರನ ಹಾಳು ಮಾಡ್ಕೊಳಕ್ಕಾಗತ್ತಾ? ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು ಅಂತ ಕೇಳ್ತಿದ್ರೆ ಅತ್ತೆ ಮಾವ ಅವ್ರು ಕೇಳ್ತಿದ್ದಾರೆ, ಎಲ್ಲರೂ ಕೂಡ ನೀವು ಖುಷಿಯಾಗಿರ್ತೀರಾ ಅಂದರೆ ನನ್ನ ಒಬ್ಳಿಗೋಸ್ಕರ ನಿಮ್ಮೆಲ್ಲರೂ ಖುಷಿನ ಹಾಳು ಮಾಡೋದು ಎಷ್ಟು ಸರಿ? ಅದಕ್ಕೋಸ್ಕರ ನಾನು ಏನು ನಿರ್ಧಾರ ತೊಗೊಂಡಿದ್ದೇನೋ ಅದೆಲ್ಲ ಸರಿಯಾಗೇ ಇದೆ. ನೀವು ನಿಮ್ಮ ಮಗನ ಜೊತೆ ಆರಾಮಾಗಿರಿ, ಆದರೆ ನನಗೆ ನನ್ನ ಮಕ್ಕಳು ಬೇಕು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಏನಾಗ್ಬೋದು, ಕುಸುಮವ್ರು ಏನು ಮಾಡ್ತಾರೆ ಮಗನಿಗೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ರಿಚ್ ಮಾಡೋದನ್ನು ಮರಿಬೇಡಿ.